ಸರ್ವಮಂಗಳಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೆ ತ್ರಯಂಬಕಿ ಗೌರಿ ನಾರಾಯಣಿ ನಮೋಸ್ತುತೆ. ತಾಯಿ ಪ್ರತ್ಯಂಗಿರಾದೇವಿ ತಮ್ಮೆಲ್ಲರಿಗೂ ಆಯುಸ್ಸು, ಆರೋಗ್ಯ, ಯಶಸ್ಸನ್ನು, ಸ್ಥಿರವಾದಂಥ ಉದ್ಯೋಗವನ್ನು, ಎಲ್ಲ ರೀತಿಯ ಭೋಗಭಾಗ್ಯಗಳನ್ನು ಕರುಣಿಸಲಿ ಅಂತ ತಾಯಿಯಲ್ಲಿ ಪ್ರಾರ್ಥನೆಯನ್ನು ಮಾಡ್ತೀನಿ. ನಮ್ಮ ಪ್ರತ್ಯಂಗಿರ ಆಸ್ಟ್ರಾಲಜಿ ಮತ್ತು ವಾಸ್ತು ಚಾನಲನ್ನು ವೀಕ್ಷಣೆಯನ್ನು ಮಾಡ್ತಾ ಇರ್ತಕ್ಕಂಥ ಎಲ್ಲ ಪ್ರಿಯ ಬಂಧುಗಳಿಗೆ ಮನಸ್ಫೂರ್ತಿಯಾಗಿ ಕೃತಜ್ಞತೆಯನ್ನು ತಿಳಿಸ್ಲಿಕ್ಕೆ ಇಷ್ಟವನ್ನು ಪಡ್ತೀನಿ. ನಮ್ಮ ಚಾನಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ತಮ್ಮ ವಿಚಾರಧಾರೆಗಳನ್ನು ಕಮೆಂಟ್ನ ಮೂಲಕ ತಿಳಿಸಿ ಅಂತ ಪ್ರೀತಿಯಿಂದ ಕೇಳ್ಕೊತೀನಿ. ನೇರವಾಗಿ ವಿಚಾರಕ್ಕೆ ಬಂದುಬಿಡೋಣ. 2026 ಯಾವ 5 ರಾಶಿಗಳಿಗೆ ಮಹಾಲಕ್ಷ್ಮಿ ಯೋಗವನ್ನು ತಂದುಕೊಡ್ತಾ ಇದೆ? ಆ ಮಹಾಲಕ್ಷ್ಮಿ ಯೋಗವನ್ನು ಪಡ್ಕೊಳ್ತಾ ಇರ್ತಕ್ಕಂಥ 5 ರಾಶಿಗಳು ಯಾವುದು ಅಂತ ತಿಳ್ಕೊಳ್ಳೋಣ. ಹೇಗೆ ಮಹಾಲಕ್ಷ್ಮಿ ಯೋಗವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ 5 ರಾಶಿಗಳು ಅಂತಂದರೆ, ಯಾರಾದರೂ ಒಬ್ಬ ವ್ಯಕ್ತಿ ಯಶಸ್ಸನ್ನು ಪಡ್ಕೋಬೇಕು ಅಂತಂತಂದರೆ, ಸಂಪತ್ತನ್ನು ಆಕರ್ಷಣೆಯನ್ನು ಮಾಡಬೇಕು ಅಂತಂತಂದರೆ, ಮನೆಯನ್ನು ಕೊಡಬೇಕು ಅಂತಂತಂದರೆ, ವಾಹನಗಳನ್ನು ಖರೀದಿಯನ್ನು ಮಾಡಬೇಕು ಅಂತಂದರೆ, ಗೋಚಾರ ರೀತಿಯಲ್ಲಿ ಶನಿಯ ಬಲ ಆತನಿಗಿರಬೇಕು. ಗುರುಗ್ರಹದ ಬಲ, ವಿಶೇಷವಾಗಿ ಗುರುವಿನ ದೃಷ್ಟಿ, ಶುಭ ದೃಷ್ಟಿ ಆ ರಾಶಿಯ ಮೇಲೆ ಇದ್ದಿದ್ದೇ ಆದರೆ ಅತಿ ಹೆಚ್ಚು ಪ್ರಮಾಣದ ಸಂಪತ್ತನ್ನು ತನ್ನ ಕಡೆಗೆ ತಾನು ಆಕರ್ಷಣೆಯನ್ನು ಮಾಡ್ಕೊತಾನೆ. ಹಾಗಾಗಿ ಅಂತಹ ಗುರುದೃಷ್ಟಿ ಸಿಕ್ಕಿರ್ತಕ್ಕಂತಹ ಮಹಾಲಕ್ಷ್ಮಿ ಯೋಗವನ್ನು ಪಡ್ಕೊಳ್ತಾ ಇರ್ತಕ್ಕಂತಹ ಆ 5 ರಾಶಿಗಳು ಯಾವುದು ಅಂತ ನಾವು ಇವತ್ತು ತಿಳ್ಕೊಳ್ಳೋಣ. ಪ್ರತಿಯೊಬ್ಬರಿಗೂ ಸಹ ಸಂಪತ್ತು ಬೇಕೇ ಬೇಕು, ಹಣ ಬೇಕೇ ಬೇಕು. ಸಾಲ ತೀರಲಿಕ್ಕೆ, ಜೀವನವನ್ನು ನಡೆಸಲಿಕ್ಕೆ, ಭೂಮಿಯನ್ನು ಕೊಳ್ಳಿಕ್ಕೆ, ಮನೆಯನ್ನು ತಗೊಳ್ಳಿಕ್ಕೆ, ವಾಹನಗಳನ್ನು ತಗೊಳ್ಳಿಕ್ಕೆ, ಎಲ್ಲ ವಿಚಾರಗಳಲ್ಲೂ ಹಣ ಬೇಕಾಗಿರೋದ್ರಿಂದ ಹಣದ ಪ್ರತಿರೂಪವಾಗಿರತಕ್ಕಂಥ ಮಹಾಲಕ್ಷ್ಮಿಯ ಕೃಪಾ ಕಟಾಕ್ಷೆ ಯಾವ 5 ರಾಶಿಗಳಿಗಿದೆ ಅಂತ ಇವತ್ತು ನಾವು ತಿಳ್ಕೊಳ್ಳೋಣ. ನೇರವಾಗಿ ವಿಚಾರಕ್ಕೆ ಬರೋಣ. ಮೊದಲನೆಯ ರಾಶಿ ಯಾವುದು ಅಂತಂದರೆ ಅದು ಮಿಥುನ ರಾಶಿ. ಈ ಬಾರಿ 2026ರಲ್ಲಿ ಗುರುಗ್ರಹ ಮಿಥುನ ರಾಶಿನಲ್ಲಿ ಅಂದರೆ 2ನೇ ಮನೆಯಲ್ಲಿ ಸಂಚಾರವನ್ನು ಮಾಡ್ತಾ ಇರೋದ್ರಿಂದ ಆ 2ನೇ ಮನೆಯನ್ನು ಧನಸ್ಥಾನ ಅಂತ ಕರೀತಾರೆ, ಜೊತೆಗೆ ಕುಟುಂಬ ಸ್ಥಾನ ಅಂತ ಕರೀತಾರೆ, ವಾಕ್ಸ್ಥಾನ ಅಂತ ಕರೀತಾರೆ, ಆಭರಣಗಳಿಗೆ, ಭೂಮಿಗೆ ಸಂಬಂಧಪಟ್ಟಂಥ ಸ್ಥಾನ ಅಂತ ಕರೀತಾರೆ. ಹಾಗಾಗಿ ಇಂಥ ವಿಶೇಷವಾದಂತಹ ಕುಟುಂಬ ಸ್ಥಾನದಲ್ಲಿ, ಧನಸ್ಥಾನದಲ್ಲಿ ಆ ಗುರುವಿನ ಕೃಪಾ ಕಟಾಕ್ಷ ಇರೋದ್ರಿಂದ, ಗುರು ಗೋಚಾರವನ್ನು ಮಾಡ್ತಾ ಇರೋದ್ರಿಂದ ಮಿಥುನ ರಾಶಿಯವರಿಗೆ ಈ ಬಾರಿ ಭೂಮಿಯಿಂದ ದೊಡ್ಡ ಮಟ್ಟದಲ್ಲಿ ಲಾಭವನ್ನು ಪಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಆಭರಣಗಳಿಂದ ದೊಡ್ಡ ಮಟ್ಟದಲ್ಲಿ ಲಾಭವನ್ನು ಪಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಶೇರ್ ಮಾರ್ಕೆಟಿಂದ ದೊಡ್ಡ ಮಟ್ಟದಲ್ಲಿ ಲಾಭವನ್ನು ಪಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಅದನ್ನು ವಾಕ್ಸ್ಥಾನ ಅಂತಲೂ ಸಹ ಕರೀತಾರೆ. ಹಾಗಾಗಿ ಅಂತಹ ವಾಕ್ಸ್ಥಾನದಲ್ಲಿ ಗುರುವಿನ ಕೃಪಾ ಕಟಾಕ್ಷ ಇರೋದ್ರಿಂದ ಮಿಥುನ ರಾಶಿಯವರು ಯಾರ್ಯಾರು ಹಾಡುಗಾರರಾಗಿದ್ದಾರೆ, ಸಂಗೀತಗಾರರಾಗಿದ್ದಾರೆ, ನೃತ್ಯ ಕಲಾಕಾರರಾಗಿದ್ದಾರೆ, ಆ್ಯಕ್ಟಿಂಗ್ ಕ್ಷೇತ್ರದಲ್ಲಿ ಇದ್ದಾರೆ, ಧಾರಾವಾಹಿಗಳಲ್ಲಿರ್ಬೋದು, ಸಿನಿಮಾ ಕ್ಷೇತ್ರದಲ್ಲಿರ್ಬೋದು, ಅಂಥ ಎಲ್ಲ ಮಿಥುನ ರಾಶಿಯವರಿಗೆ ಅವರ ವಾಕ್ ಚಾತುರ್ಯದಿಂದ ಈ ಬಾರಿ ದೊಡ್ಡ ಮಟ್ಟದ ಯಶಸ್ಸನ್ನು ಪಡ್ಕೊಳ್ಳಿಕ್ಕೆ, ಹಣವನ್ನು ಆಕರ್ಷಣೆಯನ್ನು ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಅದರ ಕುಟುಂಬ ಸ್ಥಾನ ಅಂತಲೂ ಸಹ ಕರೀತಾರೆ. ಹಾಗಾಗಿ ಅಂತಹ 2ನೇ ಮನೆ ಕುಟುಂಬ ಸ್ಥಾನ ಮಿಥುನ ರಾಶಿಯಲ್ಲಿ ಗುರು ಗೋಚಾರವನ್ನು ಮಾಡ್ತಾ ಇರೋದ್ರಿಂದ ನೂರಾರು ವರ್ಷಗಳಿಂದ, 10 ವರ್ಷಗಳಿಂದ ಅವರ ಕುಟುಂಬದಲ್ಲಿ ಯಾವುದಾದ್ರೂ ಕೋರ್ಟು ಕಚೇರಿ ವ್ಯಾಜ್ಯದ ಸಮಸ್ಯೆಗಳು, ಅಣ್ಣ ತಮ್ಮಂದಿರ ಭಿನ್ನಾಭಿಪ್ರಾಯಗಳು, ಅಕ್ಕ ತಂಗಿರ ಭಿನ್ನಾಭಿಪ್ರಾಯಗಳು, ಸಹೋದರ ಸಹೋದರ ಭಿನ್ನಾಭಿಪ್ರಾಯಗಳಿಂದ ಯಾವುದಾದ್ರೂ ಕೋರ್ಟು ಕಚೇರಿ ವ್ಯಾಜ್ಯಗಳು, ಭೂಮಿಯ ಸಮಸ್ಯೆಗಳೇನಾದರೂ ಅಡೆತಡೆಗಳನ್ನು ಪಡ್ಕೊಂಡಿದ್ದರೆ ಅಂಥ ಎಲ್ಲ ಕೋರ್ಟು ಕಚೇರಿ ಸಮಸ್ಯೆಗಳು ನಿವಾರಣೆಯಾಗಿ ಭೂಮಿಯ ಮಾರಾಟದೊಂದಿಗೆ ದೊಡ್ಡ ಮಟ್ಟದ ಹಣ ಅವರ ಮನೆಯನ್ನು ಪ್ರವೇಶವನ್ನು ಮಾಡಲಿಕ್ಕೆ ಅವಕಾಶಗಳಿದ್ದಾವೆ. ಆಭರಣಗಳನ್ನು ಮಾರೋದ್ರಿಂದ ಇರ್ಬೋದು, ಆಭರಣಗಳನ್ನು ಕೊಳ್ಳೋದ್ರಿಂದ ಇರ್ಬೋದು, ಹಣವನ್ನು ಮಾಡ್ಕೊಳ್ಳಿಕ್ಕೆ, ಲಾಭವನ್ನು ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ವಾಕ್ಚಾತುರ್ಯದಿಂದ ಸಂಪಾದನೆ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ವಿದೇಶ ಪ್ರಯಾಣವನ್ನು ಮಾಡೋದ್ರಿಂದ ಹಣವನ್ನು ಸಂಪಾದನೆ ಮಾಡ್ಕೊಳ್ಳಿಕ್ಕೆ ಅವಕಾಶಗಳಿದೆ. ಜೊತೆಗೆ ಈ ರೋಡ್ ಟ್ರಾವೆಲ್ಸ್ ಅಂತ ಕರೀತಾರೆ. ಹಾಗಾಗಿ ಯಾರಾದರೂ ಟ್ರಾವೆಲ್ ಏಜೆನ್ಸಿಯನ್ನು ಏನಾದರೂ ಇಟ್ಕೊಂಡಿದ್ರೆ, ಬಸ್ ನಡೆಸ್ತಕ್ಕಂಥವ್ರಿಗೆ, ಕಾರ್ ನಡೆಸ್ತಕ್ಕಂಥವ್ರಿಗೆ, ಡ್ರೈವರ್ಗಳು ಯಾರ್ಯಾರು ಮಿಥುನ ರಾಶಿಯವರು ಇರ್ತಾರೋ ಅಂಥವರೆಲ್ಲರಿಗೂ ಸಹ 2026 ಅತಿ ಹೆಚ್ಚು ಹಣವನ್ನು, ಸಂಪತ್ತನ್ನು ತಂದುಕೊಡ್ತಕ್ಕಂಥ ವರ್ಷ ಆಗಿದೆ. ಹಾಗಾಗಿ ಯಾರ್ಯಾರು ಮಿಥುನ ರಾಶಿಯವರಿದ್ದೀರೋ ಅವರೆಲ್ಲರಿಗೂ ಸಹ ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಆಶೀರ್ವಾದದೊಂದಿಗೆ ಅಪಾರವಾದ ಸಂಪತ್ತು ಪ್ರಾಪ್ತಿಯಾಗಲಿ ಅಂತ ಗುರುಗಳಲ್ಲಿ ಪ್ರಾರ್ಥನೆಯನ್ನು ಮಾಡ್ತೀವಿ. ಇನ್ನು 2ನೇ ರಾಶಿ ನಾವು ನೋಡೋದಾದರೆ ಅದನ್ನು ಕನ್ಯಾ ರಾಶಿ ಅಂತ ಕರಿತೀವಿ. ಕನ್ಯಾ ರಾಶಿಗೆ ಯಾಕೆ ಈ ವರ್ಷ ಇಷ್ಟು ವಿಶೇಷವಾದಂಥ ಸ್ಥಾನ ಅಂತಂದರೆ,
ಈ ಬಾರಿ ಗುರುಗ್ರಹ ಕನ್ಯಾ ರಾಶಿಯಲ್ಲಿ 11ನೇ ಮನೆಯಲ್ಲಿ ಸಂಚಾರವನ್ನು ಮಾಡ್ತದೆ. 11ನೇ ಮನೆಯನ್ನು ನಾವು ವಿಶೇಷವಾಗಿ ಲಾಭಸ್ಥಾನ ಅಂತ ಕರಿತೀವಿ. ನಾವು ಏನೇ ಮಾಡೋದು ಏನಕ್ಕೋಸ್ಕರ? ಲಾಭವನ್ನು ಪಡ್ಕೊಳ್ಳೋದಕ್ಕೋಸ್ಕರ. ಹಾಗಾಗಿ ಯಾವುದೇ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಲಾಭ ಬರ್ತಾ ಇದೆ ಅಂತಂದರೆ ಅಲ್ಲಿ ಗುರುವಿನ ದೃಷ್ಟಿ ಇದೆ. ಗುರು 11ನೇ ಮನೆಗೆ ಪ್ರವೇಶವನ್ನು ಮಾಡಿದ್ದಾನೆ. ಗುರು ಗೋಚಾರ ರೀತಿಯಲ್ಲಿ 11 ಮನೆಯಲ್ಲಿ ಪ್ರವೇಶವನ್ನು ಮಾಡಿದಾಗ ಅವರಿಗೆ ಹೋಟೆಲ್ ಉದ್ಯಮದಲ್ಲಿ ದೊಡ್ಡ ಮಟ್ಟದ ಯಶಸ್ಸು ಸಿಗ್ತಕ್ಕಂಥ ಸನ್ನಿವೇಶಗಳಿರ್ತದೆ. ಯಾವುದೇ ರೀತಿಯ ದವಸ ಧಾನ್ಯಗಳನ್ನು ಮಾರಾಟ ಮಾಡೋದ್ರಲ್ಲಿ ದೊಡ್ಡ ಮಟ್ಟದ ಯಶಸ್ಸನ್ನು ಪಡ್ಕೊಳ್ಳಿಕ್ಕೆ ಅವಕಾಶ ಇದೆ. ರಿಯಲ್ ಎಸ್ಟೇಟಲ್ಲಿ ಏನಾದರೂ ತೊಡ್ಕೊಂಡಿದ್ರೂ ಸಹ ದೊಡ್ಡ ಮಟ್ಟದಲ್ಲಿ ಲಾಭವನ್ನು ಪಡ್ಕೊಳ್ಳಿಕ್ಕೆ ಅವಕಾಶ ಇದೆ. ವಿಶೇಷವಾಗಿ ಕೃಷಿಯಲ್ಲಿ ಯಾರ್ಯಾರು ತೊಡ್ಕೊಂಡಿರ್ತಾರೋ ಅಂಥ ಕೃಷಿಕರಿಗೆ, ವ್ಯಾಪಾರ ವ್ಯವಹಾರಗಳಲ್ಲಿ ತೊಡ್ಕೊಂಡಿರ್ತಕ್ಕಂಥ ಬಿಸ್ನೆಸ್ ಮ್ಯಾನ್ಗಳಿಗೆ ಈ ವರ್ಷ 2026 ಕನ್ಯಾ ರಾಶಿಯವರಿಗೆ ದೊಡ್ಡ ಮಟ್ಟದ ಸಂಪತ್ತನ್ನು ತಂದುಕೊಡ್ಲಿಕ್ಕೆ ಅವಕಾಶ ಇದೆ. ಅದರಲ್ಲೂ ವಿಶೇಷವಾಗಿ ಶೀಘ್ರ ಧನಲಾಭ ಅಂತ ಕರೀತಾರೆ. ಯಾವುದೋ ಒಂದು ಕೆಲಸವನ್ನು ಮಾಡ್ತಾ ಇರ್ತೀರಾ, ಬಿಸ್ನೆಸ್ಸನ್ನು ಮಾಡ್ತಾ ಇರ್ತೀರಾ, ವ್ಯಾಪಾರ ವ್ಯವಹಾರಗಳನ್ನು ಮಾಡ್ತಾ ಇರ್ತೀರಾ, ಕೃಷಿಯನ್ನು ಮಾಡ್ತಾ ಇರ್ತೀರಾ, ಕಳೆದ 2-3 ವರ್ಷಗಳಿಂದ ಬರದೇ ಇರತಕ್ಕಂಥ ಲಾಭ ಈ ವರ್ಷ ಸಿಗ್ತಕ್ಕಂಥ ಅವಕಾಶ ಇದೆ. ಮನಿ ಬ್ಲ್ಯಾಕೇಜಸ್ ಏನಾದರೂ ಇದ್ದರೆ, ಹಣದ ಸ್ಟಕ್ ಆಗಿದರೆ, ಚೀಟಿ ವ್ಯವಹಾರಗಳದಿರ್ಬೋದು, ಕೋರ್ಟು ಕಚೇರಿ ವ್ಯಾಜ್ಯಗಳಿರ್ಬೋದು, ಏನಾದರೂ ಹಣ ಸ್ಟಕ್ ಆಗಿದೆ ಅಂತಂದರೆ, ಒಡವೆ ವಸ್ತ್ರಗಳು ಸ್ಟಕ್ ಆಗಿದೆ ಅಂದರೆ ಈ ವರ್ಷ ಅದು ನಿಮ್ಮ ಮನೆಗೆ ಬರ್ತಕ್ಕಂಥ ಅವಕಾಶಗಳಿದೆ. ಒಡವೆಗಳೇನಾದರೂ ಅಡ ಇಟ್ಟಿದ್ದರೆ, ಭೂಮಿ ಏನಾದರೂ ಅಡ ಇಟ್ಟಿದ್ರೂ ಸಹ ಅದನ್ನು ಬಿಡಿಸ್ಕೊಂಡು ನಿಮ್ಮ ಮನೆಗೆ ತಂದುಕೊಳ್ಳಿಕ್ಕೆ 2026 ಸೂಕ್ತವಾದಂಥ ಕಾಲಾವಧಿ. ಹಾಗಾದರೆ ಗುರುವಿನ ಗೋಚಾರದೊಂದಿಗೆ ಲಾಭಸ್ಥಾನದಲ್ಲಿರ್ತಕ್ಕಂತಹ ಗುರುವಿನ ಕೃಪಾ ಕಟಾಕ್ಷದಿಂದ ಯಾರ್ಯಾರು ಕನ್ಯಾ ರಾಶಿಯವರಿದ್ದರೋ ಅವರವರು ತಮ್ಮ ಕಾರ್ಯಕ್ಷೇತ್ರ, ವ್ಯಾಪಾರ ಕ್ಷೇತ್ರ, ಉದ್ಯೋಗ ಕ್ಷೇತ್ರದಲ್ಲಿ ಅತಿ ಹೆಚ್ಚಿನ ಲಾಭವನ್ನು ಪಡ್ಕೊಳ್ಳೋಕೆ ಅವಕಾಶ ಇರೋದ್ರಿಂದ ತಮ್ಮ ಪರಿಶ್ರಮದೊಂದಿಗೆ ದೊಡ್ಡ ಮಟ್ಟದ ಲಾಭವನ್ನು ಪಡ್ಕೊಳ್ಳಿ ಅಂತ ಶ್ರೀ ಗುರು ರಾಘವೇಂದ್ರ ಸ್ವಾಮಿಯ ಆಶೀರ್ವಾದ ಕನ್ಯಾ ರಾಶಿಯವರಿಗೆ ಸಿಗೋದ್ರ ಮೂಲಕ ಅವರ ಮನೆ ಸಮೃದ್ಧವಾಗಲಿ ಅಂತ ಭಗವಂತನಂತ ಪ್ರಾರ್ಥನೆಯನ್ನು ಮಾಡ್ಕೊತಾರೆ. ಇನ್ನು ಮುಂದಿನ ರಾಶಿಯನ್ನು ನಾವು ನೋಡೋದಾದರೆ ಅದು ವೃಶ್ಚಿಕ ರಾಶಿ ಅಂತ ಹೇಳ್ಬೋದು. ಈ ಬಾರಿ ಗುರುಗ್ರಹ 2026ರಲ್ಲಿ ವೃಶ್ಚಿಕ ರಾಶಿಯಲ್ಲಿ 9ನೇ ಮನೆಯಲ್ಲಿ ಸಂಚಾರವನ್ನು ಮಾಡ್ತದೆ. 9ನೇ ಮನೆಯನ್ನು ನಾವೇನಂತ ಕರಿತೀವಿ ಅಂದರೆ ಅದು ಭಾಗ್ಯಸ್ಥಾನ ಅಂತ ಕರಿತೀವಿ. ಭಾಗ್ಯ ಅಂದರೆ ಲಕ್ ಅಂತ. ಶೀಘ್ರವಾಗಿ ಯಾರಿಗಾದರೂ ಒಂದು ಲಕ್ ಹೊಡೆದು ಒಂದು ಲಾಟರಿ ಸಿಗ್ತಕ್ಕಂಥ ಸನ್ನಿವೇಶಗಳಿದ್ರೆ ಯಾರಿಗೆ ಎಷ್ಟು ಖುಷಿ ಆಗಲ್ಲ. ಹಾಗಾಗಿ ಈ ಬಾರಿ ವೃಶ್ಚಿಕ ರಾಶಿಯವರಿಗೆ ಶನಿಯ ಗೋಚಾರ ರೀತಿಯಲ್ಲಿ ನಕಾರಾತ್ಮಕವಾಗಿದ್ದರೂ ಸಹ ಗುರು ಆ ಒಂದು ಭಾಗ್ಯಸ್ಥಾನಕ್ಕೆ ಬರ್ತಾ ಇರೋದ್ರಿಂದ ಅವ್ರಿಗೇನಾದರೂ ಫೈನಾನ್ಷಿಯಲಿ ಲಾಸ್ಟ್ ಒಂದು 2-3 ವರ್ಷಗಳಿಂದ ಏನಾದರೂ ಸ್ಟಕ್ ಆಗಿರ್ತಕ್ಕಂಥ ಹಣ, ಸಾಲಗಳು ಕೊಡಬೇಕಾಗಿರೋರು ಯಾರಾದರೂ ಇದ್ದರೆ ಅದು ವಾಪಸ್ ಕೊಡ್ತಕ್ಕಂಥ ಸನ್ನಿವೇಶಗಳಿದೆ. ಚೀಟಿ ವ್ಯವಹಾರಗಳಲ್ಲಿ ಏನಾದರೂ ಹಣ ಸ್ಟಕ್ ಆಗಿದರೆ ಅದು ವಾಪಸ್ ಬರ್ತಕ್ಕಂಥ ಸನ್ನಿವೇಶಗಳಿದೆ. ತಮ್ಮ ಒಡವೆ ವಸ್ತ್ರಗಳನ್ನೇನಾದರೂ ಎಲ್ಲಾದರೂ ಅಡ ಇಟ್ಟಿದ್ದರೆ ಅದನ್ನು ರಿಟರ್ನ್ ತಗೊಳ್ಳಿಕ್ಕೆ ಅವಕಾಶ ಇದೆ. ವಿಶೇಷವಾಗಿ ವಿದೇಶ ಪ್ರಯಾಣದಿಂದ ವಿದೇಶಕ್ಕೆ ಎಕ್ಸ್ಪೋರ್ಟ್ ಇಂಪೋರ್ಟ್ ಮಾಡ್ಕೊಳ್ಳೋದ್ರ ಮೂಲಕ ಹಣವನ್ನು ಸಂಪಾದನೆಯನ್ನು ಮಾಡ್ಕೊಳ್ಳೋಕೆ ಅವಕಾಶ ಇದೆ. ಯಾರ್ಯಾರು ವೃಶ್ಚಿಕ ರಾಶಿಯವರಿದ್ದೀರಾ ಅವರು ವಿದ್ಯಾಭ್ಯಾಸವನ್ನು ಮುಗಿಸ್ಕೊಂಡು ಹೈಯರ್ ಎಜುಕೇಷನ್ ನಂತರದಲ್ಲಿ ಒಂದು ಸ್ಥಿರವಾದಂಥ ಉದ್ಯೋಗಕ್ಕೆ ಹೋಗಿ ಅದರಿಂದ ಹಣವನ್ನು ಸಂಪಾದನೆ ಮಾಡ್ಕೊಳ್ಳೋಕೆ ಅವಕಾಶ ಇದೆ. ಯಾರ್ಯಾರು ವೃಶ್ಚಿಕ ರಾಶಿಯವರು ಉನ್ನತ ವಿದ್ಯಾಭ್ಯಾಸವನ್ನು ಮುಗಿಸಿದಿರ ಅವರಿಗೆ ಕ್ಯಾಂಪಸ್ ಸೆಲೆಕ್ಷನ್ ಆಗ್ತಕ್ಕಂಥ ಅವಕಾಶಗಳಿದೆ. ಯಾರ್ಯಾರು ವೃಶ್ಚಿಕ ರಾಶಿಯವರಿದ್ದೀರೋ ಅವರಿಗೆ ಇದ್ದಕ್ಕಿದ್ದಾಗಿ ದೊಡ್ಡ ಮಟ್ಟದಲ್ಲಿ ರಿಯಲ್ ಎಸ್ಟೇಟಲ್ಲಿ ಹಣವನ್ನು ಪಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಹಾಗಾಗಿ ಈ ಎಲ್ಲ ಫಲಗಳನ್ನು, ಶುಭ ಫಲಗಳನ್ನು, ಅದರ ಜೊತೆಗೆ ವಿಶೇಷವಾಗಿ 9ನೇ ಮನೆಯನ್ನು ತಂದೆಗೆ ಸಂಬಂಧಪಟ್ಟಂತಹ ಒಂದು ಸ್ಥಾನ ಅಂತಲೂ ಸಹ ನಾವು ಕರಿತೀವಿ. 9, 10 ಎರಡನ್ನೂ ಸಹ ತಂದೆಗೆ ಸಂಬಂಧಪಟ್ಟಂಥ ಸ್ಥಾನಗಳಾಗಿರ್ತದೆ. ತಂದೆಗೆ ಸಂಬಂಧಪಟ್ಟಂಥ ಏನಾದರೂ ಭೂಮಿ ಇರ್ಬೋದು, ಒಡವೆ ವಸ್ತ್ರಗಳಿರ್ಬೋದು, ಆಸ್ತಿ ಅಂತಸ್ತು ಇರ್ಬೋದು, ಕೋರ್ಟು ಕಚೇರಿ ವ್ಯಾಜ್ಯಗಳೇನಾದರೂ ಸ್ಟಕ್ ಆಗಿದ್ದರೆ ಅದು ಶೀಘ್ರವಾಗಿ ಬಿಡುಗಡೆಯನ್ನು ಹೊಂದಿ ಆ ಭೂಮಿಯನ್ನು ಮಾರಾಟ ಮಾಡೋದ್ರ ಮೂಲಕ ದೊಡ್ಡ ಮಟ್ಟದ ಸಂಪತ್ತು ತಮ್ಮ ಮನೆಗೆ ಬರ್ತಕ್ಕಂಥ ಅವಕಾಶ ಇದೆ. ಹೆಣ್ಣು ಮಕ್ಕಳಿಗೆ ವಿಶೇಷವಾಗಿ ಯಾರ್ಯಾರು ವೃಶ್ಚಿಕ ರಾಶಿಯವರಿದ್ದರೂ ತಂದೆಯಿಂದ ಆಸ್ತಿ ಸಿಗ್ತಕ್ಕಂಥ ಅವಕಾಶಗಳು ಸಹ ಇದೆ ಅಂತ ನಾವು ಹೇಳಿ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳು ಯಾರ್ಯಾರು ವೃಶ್ಚಿಕ ರಾಶಿಯವರಿದ್ದಾರೋ ಅವರೆಲ್ಲರಿಗೂ ಸಹ ಅಪಾರವಾದಂಥ ಸಂಪತ್ತನ್ನು ಕರುಣಿಸಲಿ ಅಂತ ಭಗವಂತನ ಹತ್ರ ಪ್ರಾರ್ಥನೆಯನ್ನು ಮಾಡ್ತೀವಿ. ಇನ್ನು ಮುಂದಿನ ರಾಶಿಯನ್ನು ನಾವು ನೋಡೋದಾದರೆ ಅದನ್ನು ಮಕರ ರಾಶಿ ಅಂತ ಕರಿತೀವಿ. ಏನಕ್ಕೆ ಈ ಬಾರಿ ಮಕರ ರಾಶಿ ಇಷ್ಟು ವಿಶೇಷ ಅಂತಂದರೆ ಕಳೆದ 7 ವರ್ಷಗಳಿಂದ ಸಾಡೇ ಸಾತಿಯನ್ನು ಮುಕ್ತಾಯ ಮಾಡ್ಕೊಂಡು ಹೊರಗಡೆ ಬಂದ ನಂತರದಲ್ಲಿ 7 ವರ್ಷದ ನಂತರದಲ್ಲಿ ಮೊಟ್ಟ ಮೊದಲ ಬಾರಿಗೆ ಗುರುಗ್ರಹ 7ನೇ ಮನೆಯಲ್ಲಿ ಸಂಚಾರವನ್ನು ಮಾಡ್ತಿರೋದು. ಅದರಲ್ಲೂ ವಿಶೇಷವಾಗಿ ಮಕರ ರಾಶಿ 7ನೇ ಮನೆ ಆಗಿರೋದ್ರಿಂದ ಗೋಚಾರ ರೀತಿಯಲ್ಲಿ 7ನೇ ಮನೆ ಪ್ರವೇಶವನ್ನು ಮಾಡೋದ್ರಿಂದ ಆ ಸಪ್ತಮ ಸ್ಥಾನ ನಾವೇನಂತ ಕರಿತೀವಿ ಅಂದರೆ ವಿವಾಹ ಸ್ಥಾನ ಅಂತ ಕರಿತೀವಿ. ವ್ಯಾಪಾರ ವ್ಯವಹಾರಗಳಿಗೆ ಸಂಬಂಧಪಟ್ಟಂಥ ಸ್ಥಾನ, ಒಂದು ಪಾರ್ಟ್ನರ್ಶಿಪ್ಪಲ್ಲಿ ಅಭಿವೃದ್ಧಿಯನ್ನು ಹೊಂದಿಸ್ತಕ್ಕಂಥ ಸ್ಥಾನ ಅಂತ ಕರಿತೀವಿ. ಹಾಗಾಗಿ ಅಂಥ ವ್ಯಾಪಾರ ವ್ಯವಹಾರಗಳಿಗೆ ಸ್ಥಾನವಾಗಿರ್ತಕ್ಕಂಥ
ಪಾರ್ಟ್ನರ್ಶಿಪ್ಪಲ್ಲಿ ಹೂಡಿಕೆಯಲ್ಲಿ ಅಭಿವೃದ್ಧಿಯನ್ನು ಪಡ್ಕೊಳ್ತಕ್ಕಂಥ ಸ್ಥಾನ ಆಗಿರೋದ್ರಿಂದ ಈ ಬಾರಿ ಯಾರ್ಯಾರು ಮಕರ ರಾಶಿಯವರಿದ್ದಾರೋ ಅವರೆಲ್ಲರಿಗೂ ವಿವಾಹ ಕೂಡ ಬರ್ತಕ್ಕಂಥ ಅವಕಾಶ ಇದೆ. ವಿವಾಹ ಆಗಿಲ್ಲ ಅಂದರೆ ಶೀಘ್ರ ವಿವಾಹ ಆಗುತ್ತೆ. ಆ ವಿವಾಹದ ಮೂಲಕ ದೊಡ್ಡ ಮಟ್ಟದ ವಾಹನಗಳಾಗಲಿ, ಸಂಪತ್ತಾಗಲಿ, ಒಡವೆ ಆಗಲಿ ತಮ್ಮ ಮನೆಯಿಂದ ಪ್ರವೇಶವನ್ನು ಮಾಡ್ತಕ್ಕಂಥ ಸನ್ನಿವೇಶಗಳಿದೆ. ವಿವಾಹದ ಉದ್ದೇಶದಿಂದ ಒಡವೆಗಳನ್ನು, ವಸ್ತ್ರಗಳನ್ನು, ಆಭರಣಗಳನ್ನು ತಮ್ಮ ಮನೆಗೆ ತಗೊಳ್ತಕ್ಕಂಥ ಸನ್ನಿವೇಶಗಳಿದೆ. ವಿವಾಹದ ವಿಚಾರದಿಂದ ತಮ್ಮ ಮನೆಯನ್ನೇನಾದರೂ ರಿನೋವೇಷನ್ ಮಾಡ್ತಕ್ಕಂಥ ಸನ್ನಿವೇಶಗಳಿದೆ. ವಿವಾಹದ ವಿಚಾರದಿಂದ ತಮ್ಮ ಮನೆಯಲ್ಲೇನಾದರೂ ಎಲೆಕ್ಟ್ರಾನಿಕ್ ವಸ್ತುಗಳಾಗಲಿ, ಇಂಟೀರಿಯರ್ ವಸ್ತುಗಳಾಗಲಿ ದೊಡ್ಡ ಮಟ್ಟದಲ್ಲಿ ತಗೊಳ್ತಕ್ಕಂಥ ಸನ್ನಿವೇಶ ಇದೆ. ಒಟ್ಟಿನಲ್ಲಿ ಸಂಪತ್ತು ತಮ್ಮ ಮನೆಯನ್ನು ಪ್ರವೇಶವನ್ನು ಮಾಡ್ತದೆ. ವಿವಾಹ ಆಗಿಲ್ಲ ಅಂದರೆ ವಿವಾಹ ಆಗ್ತಕ್ಕಂಥ ಅವಕಾಶ ಇದೆ. ಯಾರಾದರೂ ಪಾರ್ಟ್ನರ್ಶಿಪ್ಪಲ್ಲಿ ಏನಾದರೂ ಈ ಬಾರಿ ಮಕರ ರಾಶಿಯವರು ಏನಾದರೂ ಬಿಸ್ನೆಸ್ಸನ್ನು ಮಾಡ್ತಾಯಿದ್ರೆ ಅವರಿಗೆ ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಸಿಗ್ತಕ್ಕಂಥ ಸನ್ನಿವೇಶ ಇದೆ. ಅದರಲ್ಲೂ ಸಹ ಹೋಟೆಲ್ ಬಿಸ್ನೆಸ್ಸಲ್ಲಿ ಏನಾದರೂ ಪಾರ್ಟ್ನರ್ಶಿಪ್ಪಲ್ಲಿ ಮಾಡ್ತಾಯಿದ್ರೆ, ಮ್ಯಾನುಫ್ಯಾಕ್ಚರಿಂಗ್ ಡಿಪಾರ್ಟ್ಮೆಂಟಲ್ಲಿ ಏನಾದರೂ ಪಾರ್ಟ್ನರ್ಶಿಪ್ಪಲ್ಲಿ ಮಾಡ್ತಾಯಿದ್ರೆ, ಎಲೆಕ್ಟ್ರಾನಿಕ್ಸ್ ಡಿವೈಸ್ ಕ್ಷೇತ್ರಗಳಲ್ಲಿ ಪಾರ್ಟ್ನರ್ಶಿಪ್ಪಲ್ಲಿ ಏನಾದರೂ ಮಾಡ್ತಾಯಿದ್ರೆ ಈ ಬಾರಿ ಅಂತಹ ಮಕರ ರಾಶಿಯವರಿಗೆ ದೊಡ್ಡ ಮಟ್ಟದ ಸಕ್ಸಸ್ ಸಿಗ್ತಕ್ಕಂತಹ ಹಣ ಅವ್ರ ಮನೆಗೆ ಆಕರ್ಷಣೆ ಆಗ್ತಕ್ಕಂಥ ಸನ್ನಿವೇಶಗಳು. ಇನ್ನು ನಾವು ಕೊನೆ ರಾಶಿ ಅಂತ ನಾವು ನೋಡೋದಾದರೆ ಆ ಕೊನೆಯ ರಾಶಿನೇ ಮೀನರಾಶಿ ಅಂತ ಕರೀತಿದೆ. ಗುರುಗಳೇ, ಮೀನರಾಶಿಯವರಿಗೆ ಸಾಡೆ ಸಾತಿ ನಡೀತಾ ಇದೆಯಲ್ಲ, ಸಾಡೆ ಸಾತಿನಲ್ಲಿ ಹೇಗೆ ಸಿಗಾಕ ಸಾಧ್ಯ ಅಂತದೆ ನೋಡಿ. ಸಾಡೆ ಸಾತಿ ನಡೀತಾ ಇದ್ದರೂ ಸಹ ಗೋಚಾರ ರೀತಿಯಲ್ಲಿ ಶನಿ ನಕಾರಾತ್ಮಕ ರೀತಿಯಲ್ಲಿ ಫಲವನ್ನು ಕೊಡ್ತಾ ಇದ್ದರೂ ಸಹ ಗುರು ಈ ಬಾರಿ 2026ರಲ್ಲಿ ಮೀನರಾಶಿಯಲ್ಲಿ 5ನೇ ಮನೆಯಲ್ಲಿ ಸಂಚಾರವನ್ನು ಮಾಡ್ತಾ ಇರೋದ್ರಿಂದ 5ನೇ ಮನೆಯನ್ನು ಪೂರ್ವ ಪುಣ್ಯಗಳಿಗೆ ಸಂಬಂಧಪಟ್ಟಂಥ ಸ್ಥಾನ, ಪುತ್ರ ಸಂತಾನಕ್ಕೆ ಸಂಬಂಧಪಟ್ಟಂಥ ಸ್ಥಾನ ಅಂತ ಕರೀತಾರೆ. ಹಾಗಾಗಿ ಅಂಥ ಪುತ್ರ ಸಂತಾನ, ಪೂರ್ವ ಪುಣ್ಯಗಳಿಗೆ ಸಂಬಂಧಪಟ್ಟಂಥ ಸ್ಥಾನ, ಭೂಮಿಗೆ ಸಂಬಂಧಪಟ್ಟಂಥ, ತಾಯಿಗೆ ಸಂಬಂಧಪಟ್ಟಂಥ ಆಸ್ತಿ ಅಂತಸ್ತುಗಳಿಗೆ ಸಂಬಂಧಪಟ್ಟಂಥ ಸ್ಥಾನ ಆಗಿರೋದ್ರಿಂದ ಯಾರ್ಯಾರು ತಾಯಿಯ ಕಡೆಯಿಂದ ಸಂಪತ್ತು ಸಿಕ್ಕಿಲ್ಲ, ತಾಯಿಯ ಕಡೆ ಆಸ್ತಿಗೆ ಸಂಬಂಧಪಟ್ಟಂಥ ಕೋರ್ಟು ಕಚೇರಿ ವ್ಯಾಜ್ಯದ ಸಮಸ್ಯೆಗಳಲ್ಲಿ ತೊಡ್ಕೊಂಡಿದ್ದೀರಾ, ತಾಯಿಗೆ ಸಂಬಂಧಪಟ್ಟಂಥ ವಾಹನಗಳು, ಆಭರಣಗಳಿಗೆ ಸಂಬಂಧಪಟ್ಟಂಥ ವ್ಯಾಜ್ಯಗಳಲ್ಲಿ ತೊಡ್ಕೊಂಡಿದ್ದೀರಾ, ಅದೆಲ್ಲವೂ ಸಹ ಕ್ಲಿಯರ್ ಆಗಿ ತಾಯಿಯಿಂದ ಆಸ್ತಿ ಬರ್ತಕ್ಕಂಥ ಸನ್ನಿವೇಶಗಳಿವೆ. ಮಕ್ಕಳು ದೊಡ್ಡ ಮಟ್ಟದಲ್ಲಿ ಸಂಪತ್ತನ್ನು ಸಂಪಾದಿಸಿ ವ್ಯಾಪಾರ ವ್ಯವಹಾರಗಳಲ್ಲಿ ಅಭಿವೃದ್ಧಿ ಅನ್ನೋದೇ. ಯಾರ್ಯಾರು ಮೀನರಾಶಿ ತಂದೆ ತಾಯಿಗಳಿದ್ದಾರೋ ಅವರಿಗೆ ಒಂದು ಮನೆಯನ್ನು ಕಟ್ಕೊಡೋದಾಗಲಿ, ವಾಹನಗಳನ್ನು ತಗೊಳ್ಳೋದಾಗಲಿ, ಆಭರಣಗಳನ್ನು ತಗೊಳ್ಳೋದಾಗಲಿ, ಆ ಮೂಲಕ ಯಾರ್ಯಾರು ಮೀನರಾಶಿಯವರಿದ್ದಾರೋ ಅವರಿಗೆ ಸಂಪತ್ತು ಬರ್ತಕ್ಕಂಥ ಸನ್ನಿವೇಶಗಳಿದೆ. ವಿಶೇಷವಾಗಿ ತಂದೆ ತಾಯಿ ಮಾಡಿದ ಪುಣ್ಯದಿಂದನೋ, ಅಜ್ಜಿ ತಾತ ಮಾಡಿದ ದಾನ ಧರ್ಮದಿಂದನೂ ಸಹ ತಮ್ಮ ಪೂರ್ವಜನ್ಮದ ಪುಣ್ಯಫಲಗಳಿಂದ ಮೀನರಾಶಿಯವರಿಗೆ ವಿಶೇಷವಾಗಿ ದೊಡ್ಡ ಮಟ್ಟದ ಧನ ಪ್ರಾಪ್ತಿ ಆಗ್ತಕ್ಕಂಥ ಸನ್ನಿವೇಶಗಳಿದೆ ಅಂತ ನಾವು ಹೇಳ್ಬೋದು. ಹಾಗಾಗಿ ಈ 5 ರಾಶಿಗಳು, ಅದರಲ್ಲೂ ವಿಶೇಷವಾಗಿ ಮಿಥುನ ರಾಶಿ, ಕನ್ಯಾ ರಾಶಿ, ವೃಶ್ಚಿಕ ರಾಶಿ, ಮಕರ ರಾಶಿ, ಮೀನರಾಶಿ, ಈ 5 ರಾಶಿಗಳಿಗೂ ಗೋಚಾರ ರೀತಿಯಲ್ಲಿ 2026ರಲ್ಲಿ ಅದರಲ್ಲೂ ವಿಶೇಷವಾಗಿ ಜೂನ್ ಟು ಅಕ್ಟೋಬರ್ ಒಂದು ಗೋಲ್ಡನ್ ಪೀರಿಯಡ್ ಆಗಿರೋದ್ರಿಂದ ಈ ಒಂದು ಕಾಲಾವಧಿಯನ್ನು ಸಮರ್ಪಕವಾಗಿ ಬಳಸ್ಕೊಂಡಿದ್ದೆ. ಆದರೆ ಈ 5 ರಾಶಿಯವರು ಸಹ ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಆಗಲಿಕ್ಕೆ, ಯಶಸ್ಸನ್ನು ಪಡ್ಕೊಳ್ಳಿಕ್ಕೆ ಸೂಕ್ತವಾದಂಥ ಕಾಲ ಇದೆ. ಆ ಎಲ್ಲ ಅವಕಾಶಗಳನ್ನು ಸಮರ್ಪಕವಾಗಿ ಬಳಸ್ಕೊಳ್ಳಿ, ಯಶಸ್ಸನ್ನು ಕಾಣಿ, ದೊಡ್ಡ ಮಟ್ಟದ ಹಣವನ್ನು, ವಾಹನಗಳನ್ನು, ಆಭರಣಗಳನ್ನು, ಭೂಮಿಯನ್ನು ಪಡ್ಕೊಳ್ಳಿ ಅಂತ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ನಮ್ಮ ಚಾನಲ್ನ ಇದುವರೆಗೂ ವೀಕ್ಷಣೆಯನ್ನು ಮಾಡಿದಂಥ ತಮ್ಮೆಲ್ಲರಿಗೂ ಸಹ ಮನಸ್ಫೂರ್ತಿಯಾಗಿ ಕೃತಜ್ಞತೆಯನ್ನು ತಿಳಿಸ್ಲಿಕ್ಕೆ ಇಷ್ಟವನ್ನು ಪಡ್ತೀನಿ. ಶ್ರೀ ಗುರು ರಾಘವೇಂದ್ರರು ತಮ್ಮೆಲ್ಲರಿಗೂ ಸಹ ಎಲ್ಲ ರೀತಿಯ ಯಶಸ್ಸನ್ನು, ಭೋಗಭಾಗ್ಯವನ್ನು ಕರುಣಿಸಲಿ ಅಂತ ಹೇಳ್ತಾ ನಮ್ಮ ಚಾನಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ತಮ್ಮ ವಿಚಾರಧಾರೆಗಳನ್ನು ಕಮೆಂಟ್ನ ಮೂಲಕ ತಿಳಿಸಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.